ಧನುರಾಶಿ, ವಾಹನ ಖರೀದಿ ಯೋಗ ಇದೆ ಅಥವಾ ವಾಹನವನ್ನು ಬುಕ್ಕಿಂಗ್ ಮಾಡುವಂತಹ ಸಾಧ್ಯತೆಗಳಿದೆ. ವ್ಯಾಪಾರಸ್ಥರಿಗೆ ಈ ದಿನ ಬಹಳಷ್ಟು ಚೆನ್ನಾಗಿ ಹೊಸ ಹೊಸ ಆಯಾಮವನ್ನು, ಹೊಸ ವ್ಯವಹಾರವನ್ನು ಸೇರಿಸಿಕೊಳ್ಳುವ ಯೋಗ ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗೆ ಈ ದಿನ ತಮ್ಮ ಸಾಧನೆಯ ಫಲಿತಾಂಶಗಳು ಸಂತೋಷವನ್ನು ಕೊಡುವ ಸಾಧ್ಯತೆ ಇದೆ. ದೂರಸ್ಥಳ, ಮಂಗಳ ಕೆಲಸ ಇತ್ಯಾದಿಗಳ ವಿಚಾರದಲ್ಲಿ ಪ್ರಯಾಣ ಮಾಡುವ ಅವಕಾಶಗಳು ಉಂಟಾಗುತ್ತೆ. ಹಿರಿಯರೊಂದಿಗೆ ಒಳ್ಳೆಯ ಪೂರ್ವಾರ್ಜಿತ ಪಿತ್ರಾರ್ಜಿತ ಭೂಮಿಯ ಸಂಪತ್ತನ್ನು ಪಡೆಯುವ ಯೋಗಗಳು ಅಥವಾ ಮಾತುಕತೆಯ ಅಂತಿಮ ತೀರ್ಮಾನಗಳು ನಡೆಯುವ ಯೋಗಗಳು ಉಂಟಾಗುತ್ತೆ. ಬಹುತೇಕವಾಗಿ ಧನುರಾಶಿಯವರಿಗೆ ಈ ದಿನ ಶುಭ ಫಲವು ಉಂಟಾಗುವ ದಿನ. ತಾವು ಈ ದಿನ ಮಾಡಬೇಕಾದ ದೇವತಾರಾಧನೆ, ನಾರಸಿಂಹದೇವರಿಗೆ ಕುಂಕುಮಾರ್ಚನೆಯನ್ನು, ಸೇವೆಯನ್ನು ಮಾಡುವುದು ಒಳ್ಳೆಯದು. ಹಾಗೆಯೇ ನಾಗದೇವರ ಆರಾಧನೆಯನ್ನು ಮಾಡುವುದು ಒಳ್ಳೆಯದು. ಮಕರ ರಾಶಿ, ಈ ರಾಶಿಯವರಾದ ತಾವು ಈ ದಿನ ನಿಮ್ಮ ಸಾಧನೆ, ನಿಮ್ಮ ಪ್ರಯತ್ನ, ದೂರ ಸ್ಥಳ ಪ್ರಯಾಣ ಮಾಡುವ ಸಾಧ್ಯತೆ, ಕುಟುಂಬದೊಳಗೆ ಹಿರಿಯರ ವಿಚಾರದಲ್ಲಿ ದುಃಖತಪ್ತ ವಾರ್ತೆಗಳನ್ನು ಕೇಳುವ ಯೋಗಗಳು ಹೆಚ್ಚಾಗಿ ಉಂಟಾಗುತ್ತೆ. ವ್ಯಾಪಾರಸ್ಥರಿಗೆ ಈ ದಿನ ಶುಭ ಫಲಗಳು ಉಂಟಾಗುತ್ತೆ. ಕಟ್ಟಡ ಕಾರ್ಮಿಕರಿಗೆ ಈ ದಿನ ನಿಮ್ಮ ಕರ್ತವ್ಯಗಳು ಮೆಚ್ಚಿ ಪ್ರಶಂಸೆಗೆ ಒಳಪಡುವ ಸಾಧ್ಯತೆ ಇದೆ. ಹಾಗೆ ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ಮಾಡಬೇಕು. ಸಹೋದರ ಬಂಧುಗಳೊಂದಿಗೆ ಮಾತಿನಲ್ಲಿ ಹಿಡಿತ ಇರಬೇಕು. ನೀವು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ತಿಳಿದು ಹೆಜ್ಜೆ ಇಟ್ಟರೆ ಮಕರ ರಾಶಿಯವರಿಗೆ ಒಳ್ಳೆಯ ಫಲ. ತಾವು ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ, ನಾಗದೇವರ ಆರಾಧನೆಯು ಒಳ್ಳೆಯ ಫಲವನ್ನು ಕೊಡುತ್ತೆ.